ಕುರ್ಚಿ ಕಿತ್ತಾಟದ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಪಕ್ಷ ನಿಷ್ಠೆಯ ಬಾಂಬ್ ಅನ್ನ ಉರುಳಿಸಿದ್ದಾರೆ. 2019ರಲ್ಲಿ ಅವರಿಗೆ ಡಿಸಿಎಂ ಆಫರ್ ಬಂದಿತ್ತಂತೆ. ಬಿಜೆಪಿ ಅವರನ್ನ ಡಿಸಿಎಂ ಮಾಡ್ತೀನಿ ಅನ್ನುವ ಆಫರ್ ಅನ್ನ ಕೊಟ್ಟಿತ್ತಂತೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಆ ಸಂದರ್ಭದ ಡಿಸಿಎಂ ಆಫರ್ ಅನ್ನ ತಿರಸ್ಕರಿಸಿ ಬಿಟ್ರ. ಆ ಆಫರ್ ಅನ್ನ ತಿರಸ್ಕರಿಸಿ ಜೈಲಿಗೆ ಹೋದ್ರ. ಇದೀಗ ಆ ಘಟನೆಯನ್ನ ನೆನಪಿಸಿಕೊಂಡಿರುವ ಡಿಕೆ ಶಿವಕುಮಾರ್ ಅವರು ಪಕ್ಷ ನಿಷ್ಠೆಯ ಬಾಂಬ್ ಅನ್ನ ಉರುಳಿಸಿದ್ ಯಾಕೆ? ಈ ಮೂಲಕ ಯಾರಿಗೆ ಸಂದೇಶವನ್ನ ರವಾನೆ ಮಾಡಿದ್ದಾರೆ? ಇದ್ದಕ್ಕಿದ್ದಂತೆ ಹೊಸ ಬಾಂಬ್ ಸಿಡಿಸಿದ ಡಿಕೆ ಶಿವಕುಮಾರ್. ಬಿಜೆಪಿಯಿಂದ ನನಗೆ ಆಫರ್ ಬಂದಿತ್ತು. ಜೈಲಿಗೆ ಹೋಗೋದಕ್ಕೂ ಮುನ್ನವೇ ನೀವು ಜೈಲಿಗೆ ಹೋಗೋದನ್ನ ತಪ್ಪಿಸಿ ಡಿಸಿಎಂ ಪದವಿ ಕೊಡ್ತೀನಿ, ಬಿಜೆಪಿ ಸೇರಿಕೊಳ್ಳಿ ಅಂತ ದೆಹಲಿಯಿಂದಲೇ ಕರೆ ಬಂದಿತ್ತು ಅಂತ ಸ್ಫೋಟಕ ಮಾಹಿತಿಯನ್ನ ಡಿಸಿಎಂ ಡಿಕೆಶಿ ಬಿಚ್ಚಿಟ್ಟಿದ್ದಾರೆ. ಪಕ್ಷ ನಿಷ್ಠೆಯಿಂದ ಜೈಲಿಗೆ ಹೋಗಬೇಕಾಯಿತು ಅಂತ ಹೇಳಿಕೊಂಡಿದ್ದಾರೆ ಡಿಕೆಶಿ. ಸಿಎಂ ಕುರ್ಚಿ ಕಿತ್ತಾಟದ ನಡುವೆ ಹೊಸ ಬಾಂಬ್ ಸಿಡಿಸಿದ ಡಿಕೆಶಿ. 2019ರಲ್ಲೇ ಬಿಜೆಪಿಯಿಂದ ಆಫರ್, ಹೊಸ ದಾಳ ಉರುಳಿಸಿದ್ರ ಡಿಸಿಎಂ. ಪಕ್ಷ ನಿಷ್ಠೆಗಾಗಿಯೇ ತಿಹಾರ್ ಜೈಲಿಗೆ ಡಿಕೆಶಿ ಸಂದೇಶ ಕಳಿಸಿದ್ದು ಯಾರಿಗೆ? ನೀವು ಜೀವನ ಪೂರ್ತಿ ತಿಹಾರ್ ಜೈಲಿನಲ್ಲಿ ಕೊಳೆಯುತ್ತೀರಾ ಅಥವಾ ರಾಜ್ಯಕ್ಕೆ ಉಪಮುಖ್ಯಮಂತ್ರಿಯಾಗಿ ಮೆರೀತೀರಾ ಅಂದ್ರೆ ಯಾರಾದ್ರೂ ಯಾವ ಆಫರ್ ಅನ್ನ ತೆಗೆದುಕೊಳ್ತಾರೆ? ಯಾರೇ ಆಗ್ಲಿ ಕಣ್ಣು ಮುಚ್ಚಿಕೊಂಡು ಡಿಸಿಎಂ ಆಗುವ ಆಫರ್ ಅನ್ನೇ ತೆಗೆದುಕೊಳ್ತಾರೆ. ಯಾಕಂದ್ರೆ ಅವರು ಹೇಳಿದಂತೆ ಕೇಳಿದ್ರೆ ಇರೋ ಬರೋ ಕೇಸುಗಳೆಲ್ಲ ಮಾಯ ಆಗತ್ತೆ, ಆರೋಪಗಳಿಂದ ಮುಕ್ತ ಆಗಬಹುದು. ಆದರೆ ಇಂಥದ್ದೊಂದು ಆಫರ್ ಬಂದಿದ್ರು ಡಿಕೆ ಶಿವಕುಮಾರ್ ಆ ಆಫರ್ ಅನ್ನ ತಿರಸ್ಕರಿಸಿ ನಾನು ಜೈಲಿಗೆ ಹೋಗಲು ಸಿದ್ಧ ಎಂದಿದ್ರಂತೆ. ಈ ಮಾತುಗಳನ್ನ ಯಾರೋ ಊಹೆ ಮಾಡಿಕೊಂಡು ಪುಸ್ತಕದಲ್ಲಿ ಬರೆದಿರೋದಲ್ಲ, ಸ್ವತಃ ಡಿಕೆ ಶಿವಕುಮಾರ್ ಅವರೇ ಹೇಳಿರೋದು. ರಾಜಕಾರಣ ಅನ್ನೋದು ನಿಂತ ನೀರಲ್ಲ, ಬದಲಾವಣೆ ಜಗದ ನಿಯಮ ಅಂತ ಹೇಳಿ ರಾಜಕಾರಣಿಗಳು ಪಕ್ಷದಿಂದ ಪಕ್ಷಕ್ಕೆ ಹಾರ್ತಾನೇಗಿರ್ತಾರೆ. ತಾವು ಗುರುತಿಸಿಕೊಳ್ಳೋವರೆಗೂ ಮಾತ್ರ ಪಕ್ಷ. ಒಂದು ಗುರುತು ಸಿಕ್ಕಿದ ಮೇಲೆ ಪವರ್ಫುಲ್ ಪೊಲಿಟಿಷಿಯನ್ ಅಂತ ಕರೆಸ್ಕೊಂಡ ಮೇಲಂತೂ ಅವರಿಗೆ ಪಕ್ಷದ ಅಗತ್ಯತೆ ಅನಿವಾರ್ಯತೆ ಏನೂ ಇರೋದಿಲ್ಲ. ಅವರು ಹೋಗಿದ್ದೇ ಪಕ್ಷ, ಅವರು ಹೇಳಿದ್ದೇ ರೂಲ್ಸ್ ಅಂತ ಆಗ್ಬಿಡತ್ತೆ. 100ಕ್ಕೆ 10% ರಾಜಕಾರಣಿಗಳಿಗೂ ಪಕ್ಷ ನಿಷ್ಠೆ ಅನ್ನೋದು ಇರೋದಿಲ್ಲ. ಒಂದು ವೇಳೆ ಇದ್ರು ಕೆಲವರು ಕೊಡೋ ಆಫರ್ಗಳು ಅಥವಾ ಬೆದರಿಕೆಗಳು ತಮ್ಮ ಪಕ್ಷ ನಿಷ್ಠೆಗೆ ಸಲಾಂ ಹೊಡೆಯುವಂತೆ ಮಾಡಿಬಿಡ್ತಾವೆ. ಆದರೆ ಡಿಕೆಶಿ ಮಾತ್ರ ಪಕ್ಷ ನಿಷ್ಠೆಗಿಂತ ಯಾವುದು ದೊಡ್ಡದಲ್ಲ ಅಂತ ಹೇಳಿದ್ರಂತೆ. ಬಂಗಾರಪ್ಪ ಅವರಿಂದ ಹಿಡಿದು ಸಿದ್ದರಾಮಯ್ಯ ಹಾದಿಯಾಗಿ ಸಾಕಷ್ಟು ರಾಜಕಾರಣಿಗಳು ಪಕ್ಷಾಂತರ ಮಾಡಿದವರೇ. ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಆಗಿದ್ದಾಗ ಸುಮಾರು 17 ಮಂದಿ ಶಾಸಕರು ಆಪರೇಷನ್ ಕಮಲಕ್ಕೆ ಒಳಗಾಗಿ ತಾವು ಇದ್ದ ಪಕ್ಷಗಳಿಗೆ ಟಾಟಾ ಬಾಯ್ ಬಾಯ್ ಹೇಳಿದ್ರು. ಅದೇ ಸಮಯದಲ್ಲಿ ಡಿಕೆ ಶಿವಕುಮಾರ್ ಅವರಿಗೂ ಬಿಜೆಪಿಯಿಂದ ಒಂದು ದೊಡ್ಡ ಆಫರ್ ಬಂದಿತ್ತಂತೆ. ಆ ಆಫರ್ ಬಗ್ಗೆ ಕೇಳಿದ್ರೇನೆ ಎಂಥವರು ಟೆಂಪ್ಟ್ ಆಗ್ಬಿಡ್ತಾರೆ. ಆದರೆ ಡಿಕೆಶಿ ಮಾತ್ರ ನೋ ಎಂದಿದ್ರಂತೆ. ಪಕ್ಷವೇ ಮುಖ್ಯ, ನಿಷ್ಠೆಗಾಗಿ ಶಿಕ್ಷೆ ಅನುಭವಿಸೋದಕ್ಕೂ ಸಿದ್ಧ ಎಂದಿದ್ರಂತೆ. ದೆಹಲಿಯಿಂದ ಫೋನ್ ಬಂತು, ಬಿಜೆಪಿಯಿಂದ ಯಾರಿಂದ ಬಂತು ನಾ ಹೆಸರು ಬೇಡ. ಈಗ ಯಾರೊಬ್ಬ ಇನ್ಕಮ್ ಟ್ಯಾಕ್ಸ್ ಆಡಿಟರ್ ಕೈಲಿ ಫೋನ್ ಮಾಡಿ ಅವ್ರ ಫೋನಿಂದ ನನಗೆ ಮಾತಾಡ್ಸೋದು. ನನ್ನ ತಮ್ಮನೂ ನನ್ನ ಜೊತೆ ಇಲ್ಲಿದ್ದ, ಒಬ್ಬ DG ಇದ್ದ ಇಲ್ಲಿ, ಅವನು ಮಾತಾಡ್ದ. ಹೇಳ್ತಾ ಇದ್ದಾರೆ ಡೆಲ್ಲಿಯಿಂದ ಇನ್ನೊಂದು ಫೋನಲ್ಲಿದ್ದಾನೆ, ನೀವು ಡೆಪ್ಟಿ CM ಆಯ್ತೀರಾ ಇಲ್ಲ ಜೈಲ್ಗೆ ಹೋಗ್ತೀರಾ, ಎರಡಲ್ಲಿ ಒಂದು ಆಯ್ಕೆ ಮಾಡಬೇಕು, ಅವ್ನು ವಾಪಸ್ ಕಳಿಸಿರೋ ಅಂತೇಳಿ. ಸೊ ನಾನು ನನ್ನ ತಮ್ಮ ಇದ್ದು ಏನ್ ಮಾಡ್ತೀರಿ, ಪಕ್ಷದ ನಿಷ್ಠೆ. ಬಹಳ ಚಿಕ್ಕ ವಯಸ್ಸಿನಲ್ಲೇ ರಾಜೀವ್ ಗಾಂಧಿ ಅವರು ನನ್ನನ್ನು ಒಂದು ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ರು, ಮಂತ್ರಿ ಮಾಡಿದ್ರು, ಬಂಗಾರಪ್ಪ ನನಗೆ ಸಹಕಾರ ಮಾಡಿದ್ರು. ಇಲ್ಲಿವರೆಗೂ ಬೆಳ್ಕೊಂಡು ಬಂದಿದ್ದೀನಿ. ನಾನು ಪ್ರಿಫರ್ ಎ ಜೈಲ್ ದೆನ್ ಬಿಕಮಿಂಗ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್ ಅಂತ ಹೇಳಿ ಸೊ ಅವತ್ತು ಆಗ್ಬೋದಾಗಿತ್ತು. ಇನ್ನೇನೇನ್ ಆಗ್ತಿತ್ತೋ ರಾಜಕೀಯ ಗೊತ್ತಿಲ್ಲ. ಡಿಕೆ ಶಿವಕುಮಾರ್ ಅಂದ್ರೆ ಟ್ರಬಲ್ ಶೂಟರ್. ಎಂತಹದ್ದೇ ಸಮಸ್ಯೆಗಳು ಇರಲಿ, ಪಕ್ಷಕ್ಕೆ ಕಷ್ಟ ಅಂತ ಬಂದ್ರೆ ಬಂಡೆಯಂತೆ ಆ ಕಷ್ಟದ ಮುಂದೆ ನಿಲ್ಲೋದು ಡಿಕೆಶಿ. ಅದಕ್ಕೆ ಅವರನ್ನ ರಾಜ್ಯದಲ್ಲಿ ಟ್ರಬಲ್ ಶೂಟರ್ ಅಂತ ಕರೀತಾರೆ. ಸರ್ಕಾರ ಬೀಳುವ ಹಂತಕ್ಕೆ ಬಂದಾಗೆಲ್ಲ ಅವರೇ ಸರ್ಕಾರ ಅಲುಗಾಡದಂತೆ ಕಾಪಾಡಿದ ಉದಾಹರಣೆಗಳು ಇವೆ. ಅಂತಹದ್ದೇ ಸಂದರ್ಭ 2019ರಲ್ಲಿ ಬಂದಾಗ ಕಾಂಗ್ರೆಸ್ನ ಶಾಸಕರು ರಾಜೀನಾಮೆ ಕೊಡಲು ಮುಂದಾದಾಗ
ಡಿಕೆಶಿ ಅವರನ್ನ ತಡೆಯಲು ಯತ್ನಿಸಿದ್ರು. 5-6 ಶಾಸಕರನ್ನ ಆಪರೇಷನ್ ಕಮಲಕ್ಕೆ ಒಳಗಾಗದಂತೆ ತಡೆದಿದ್ರಂತೆ. ಆದರೆ ಆಗಲೇ ಅವರಿಗೆ ದೆಹಲಿಯಿಂದ ಕರೆ ಬಂದಿತ್ತು. ಯಾರನ್ನು ತಡಿಬೇಡಿ, ನೀವೇ ಬಂದು ಬಿಡಿ ಅಂತ ಡಿಕೆಶಿಗೆ ಆಫರ್ ಕೊಟ್ಟಿದ್ರಂತೆ. ದೆಹಲಿಯಿಂದ ಫೋನ್ ಬಂತು, ಬಿಜೆಪಿಯಿಂದ ಯಾರಿಂದ ಬಂತು ನಾ ಹೆಸರು ಹೇಳಕ್ ಬೇಡ. ಈಗ ಯಾರೊಬ್ಬ ಇನ್ಕಮ್ ಟ್ಯಾಕ್ಸ್ ಆಡಿಟರ್ ಕೈಲಿ ಫೋನ್ ಮಾಡಿ ಅವ್ರ ಫೋನಿಂದ ನನಗೆ ಮಾತಾಡ್ಸೋದು. ನನ್ನ ತಮ್ಮನೂ ನನ್ನ ಜೊತೆ ಇಲ್ಲಿದ್ದ. ಒಬ್ಬ DG ಇದ್ದ ಇಲ್ಲಿ, ಅವನು ಮಾತಾಡ್ದ. ಹೇಳ್ತಾ ಇದ್ದಾರೆ ಡೆಲ್ಲಿಯಿಂದ ಇನ್ನೊಂದು ಫೋನಲ್ಲಿದ್ದಾನೆ, ನೀವು ಡೆಪ್ಟಿ CM ಆಯ್ತೀರಾ ಇಲ್ಲ ಜೈಲ್ಗೆ ಹೋಗ್ತೀರಾ, ಎರಡಲ್ಲೊಂದು ಆಯ್ಕೆ ಮಾಡಬೇಕು, ಅವ್ನು ವಾಪಸ್ ಕಳಿಸಿರೋ ಅಂತ ಹೇಳಿ. ಆಪರೇಷನ್ ಕಮಲಕ್ಕೆ ಒಳಗಾಗಿದ್ದ ಶಾಸಕರನ್ನ ತಮ್ಮ ಕ್ವಾರ್ಟರ್ಸ್ಗೆ ಕರೆದುಕೊಂಡು ಬಂದಾಗ ಅವರನ್ನ ವಾಪಸ್ ಕಳಿಸಿ ಅಂತ ದೆಹಲಿಯಿಂದ ಕರೆ ಬಂದಿತ್ತಂತೆ. ತುಂಬಾ ದೊಡ್ಡ ಮಟ್ಟದಲ್ಲಿ ಇರೋರೆ ಡಿಕೆ ಶಿವಕುಮಾರ್ ಅವರಿಗೆ ಕರೆ ಮಾಡಿದ್ರಂತೆ. ಆದರೆ ಅವರು ಯಾರು ಅನ್ನೋದನ್ನ ಡಿಕೆ ಶಿವಕುಮಾರ್ ಹೇಳಿಲ್ಲ. IT ಆಫೀಸರ್ ಸಹ ಕರೆ ಮಾಡಿ ಇಂಥ ಆಫರ್ ಕೊಟ್ಟಿದ್ರಂತೆ. ಸಾಮಾನ್ಯವಾಗಿ ಯಾರೇ ಆದ್ರೂ ಈ ಆಫರ್ ಅನ್ನ ಒಪ್ಪಿಕೊಳ್ತಾಗಿದ್ರು. ಆದರೆ ಡಿಕೆಶಿ ಮಾತ್ರ ಪಕ್ಷ ನಿಷ್ಠೆಗಾಗಿ ನಾನು ಜೈಲಿಗೆ ಹೋಗ್ತೀನಿ ಅಂತ ಹೇಳಿದ್ರಂತೆ. ಇದು ನನ್ನ ಪಕ್ಷ ನಿಷ್ಠೆ ಅಂತ ಡಿಕೆ ಶಿವಕುಮಾರ್ ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ. ಡಿಕೆಶಿಗೆ ಬಿಜೆಪಿ ಆಫರ್ ಕೇಳಿ ಬಂದಿತ್ತು ಗುಸುಗುಸು. 6 ವರ್ಷಗಳ ನಂತರ ಅಸಲಿ ಕಥೆ ಬಿಚ್ಚಿಟ್ಟಿದ್ದೇಕೆ ಡಿಕೆಶಿ? ಬಿಜೆಪಿ ಅವಕಾಶ ಆಗಿದ್ದ ಕಡೆ ಗೆಲ್ಲೋದಕ್ಕೆ ಟ್ರೈ ಮಾಡುತ್ತೆ. ಗೆಲ್ಲೋದಕ್ಕೆ ಅವಕಾಶ ಇಲ್ಲ ಅಂತ ಗೊತ್ತಾದಾಗ ಹೊಂದಾಣಿಕೆ ಮಾಡಿಕೊಳ್ಳುತ್ತೆ. ಆದರೆ ಗೆಲ್ಲದಕ್ಕಿಂತ ಮೊದಲು ಆಪರೇಷನ್ ಕಮಲಕ್ಕೆ ಪ್ರಯತ್ನ ಪಡುತ್ತೆ. ಇದೇ ರೀತಿ ಸಾಕಷ್ಟು ರಾಜ್ಯಗಳಲ್ಲೂ ನಡೆದಿದ್ದು. 2019ರಲ್ಲಿ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರವನ್ನ ಕೆಡವಲು ಡಿಕೆ ಶಿವಕುಮಾರ್ ಅವರಿಗೆ ಆಫರ್ ಕೊಟ್ಟಿದ್ರಂತೆ. ಡಿಕೆಶಿಗೆ ಬಿಜೆಪಿಯಿಂದ ಆಫರ್ ಬಂದಿದೆ. ಡಿಕೆಶಿ DCM, ವಿಜಯೇಂದ್ರ CM ಅನ್ನೋ ಮಾತುಗಳು ಸಾಕಷ್ಟು ಹಿಂದಿನಿಂದಲೂ ಕೇಳಿ ಬರ್ತಾಗಿದ್ವು. ಆದರೆ ಅದನ್ನ ಯಾರೂ ಸಹ ಒಪ್ಪಿಕೊಂಡಿರಲಿಲ್ಲ. ಸ್ವತಃ ಡಿಕೆ ಶಿವಕುಮಾರ್ ಸಹ ಈ ಆಫರ್ ಬಗ್ಗೆ ಎಲ್ಲೂ ಹೇಳಿರಲಿಲ್ಲ. ಹಾಗಾಗಿ ಈ ಗುಸುಗುಸು ಸುಳ್ಳುಗಿರಬಹುದು ಅಂತ ಎಲ್ಲರೂ ಸುಮ್ಮನೆ ಆಗಿದ್ರು. ಆದರೆ ಅದೇ ನಿಜ ಅಂತ ಈಗ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಇನ್ನು 2019ರಲ್ಲಿ ಆಪರೇಷನ್ ಕಮಲ ಆದಾಗ ಸುಮಾರು 50ಕ್ಕೂ ಹೆಚ್ಚು ಶಾಸಕರಿಗೆ ಆಫರ್ ಮಾಡಲಾಗಿತ್ತು ಅಂತ ಹೇಳಲಾಗಿತ್ತು. ಆದರೆ ಸಾಕಷ್ಟು ಶಾಸಕರು ಆಪರೇಷನ್ ಕಮಲಕ್ಕೆ ಒಳಗಾಗಲಿಲ್ಲ. 17 ಮಂದಿ ಮಾತ್ರ ಆಪರೇಷನ್ಗೆ ಒಳಗಾಗಿದ್ರು. ಅದೇ ಟೈಮಲ್ಲೇ ಡಿಕೆಶಿಗೂ ಸಹ ಆಫರ್ ಹೋಗಿತ್ತು. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠರಾಗಿ ನಡೆದುಕೊಂಡಿದ್ರು. ಅದೇ ರೀತಿ ತಮಗೆ ಆಫರ್ ಕೊಟ್ಟ ವಿಚಾರವನ್ನು ಅವರು ಬಹಿರಂಗವಾಗಿ ಎಲ್ಲೂ ಹೇಳಿಕೊಳ್ಳಲಿಲ್ಲ. ಅಷ್ಟೇ ಅಲ್ಲದೆ ಜೈಲಿಗೆ ಕಳಿಸ್ತೀನಿ ಅಂತ ಬೆದರಿಕೆ ಹಾಕಿದ್ರು. ಆದರೂ ಅವರು ಶಾಸಕರನ್ನ ಮನವೊಲಿಸೋ ಕೆಲಸ ಮಾಡೋದನ್ನ ನಿಲ್ಲಿಸಲಿಲ್ಲ. ಒಂದಷ್ಟು ಶಾಸಕರು ಬಾಂಬೆಗೆ ಹೋಗಿದ್ದಾಗ ಅಲ್ಲಿಗೂ ಹೋಗಿ ಡಿಕೆ ಶಿವಕುಮಾರ್ ಶಾಸಕರನ್ನ ವಾಪಸ್ ಕರೆದುಕೊಂಡು ಬರಲು ಪ್ರಯತ್ನಿಸಿದ್ರು. ಬಾಂಬೆಯಲ್ಲಿ ಶಾಸಕರು ತಂಗಿದ್ದ ಹೋಟೆಲ್ ಮುಂದೆ ಹೋಗಿ ನಿಂತ್ಕೊಂಡು ಡಿಕೆ ಶಿವಕುಮಾರ್ ಎಲ್ಲರನ್ನ ವಾಪಸ್ ಬನ್ನಿ ಅಂತ ಕರೆದಿದ್ರು. ಹೋಟೆಲ್ ಒಳಗೆ ಡಿಕೆಶಿಯನ್ನ ಬಿಡದೆ ಆಚೆಯೇ ನಿಲ್ಲಿಸಲಾಗಿತ್ತು. ಮಳೆ ಸುರಿತಾಗಿದ್ರು. ಮಳೆಯನ್ನು ಲೆಕ್ಕಿಸದೆ ಡಿಕೆಶಿ ಹೋಟೆಲ್ ಬಳಿಯೂ ಸಾಕಷ್ಟು ಸಮಯ ಕಾದು ಕುಳಿತಿದ್ರು. ಇಷ್ಟೆಲ್ಲ ಆಗ್ತಾಗಿದ್ದಾಗಲೇ ಡಿಕೆಶಿಗೆ IT ED ಬೆದರಿಕೆಗಳು ಬಂದಿದ್ವು. ಆದರೆ ಅವರು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಪಕ್ಷಕ್ಕಾಗಿ, ಪಕ್ಷದ ಹಿತದೃಷ್ಟಿಗಾಗಿ ಕೆಲಸ ಮಾಡಿದ್ರು. ಈಗ ತಮ್ಮ ಬಗ್ಗೆ ಬರೆದ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಅವರು ತಮಗೆ ಬಂದಿದ್ದ ಆಫರ್ ಬಗ್ಗೆ ಹೇಳಿಕೊಂಡು ತಮ್ಮ ಪಕ್ಷ ನಿಷ್ಠೆ ಎಂಥದ್ದು ಅನ್ನೋದರ ಬಗ್ಗೆ ಹೇಳಿಕೊಂಡಿದ್ದಾರೆ. ಬಿಜೆಪಿ DCM ಆಫರ್ ಬಗ್ಗೆ ಕಮಲ ನಾಯಕರು ಹೇಳಿದ್ದೇನು? ಡಿಕೆಶಿಯೇ ಬಿಜೆಪಿ ಸೇರಲು ಹೈಕಮಾಂಡ್ ಭೇಟಿಯಾಗಿದ್ರ? ಡಿಕೆ ಶಿವಕುಮಾರ್ ಇದ್ದಕ್ಕಿದ್ದಂತೆ ಅತಿ ದೊಡ್ಡ ಬಾಂಬ್ ಸಿಡಿಸಿದ್ದಾರೆ. ದೆಹಲಿಯಿಂದ ಬಿಜೆಪಿ ಕರೆ ಮಾಡಿ ಆಫರ್ ಕೊಟ್ಟಿತ್ತು ಅಂತ ಹೇಳಿದ್ದಾರೆ. ಆದರೆ ಬಿಜೆಪಿ ನಾಯಕರು ಮಾತ್ರ ಡಿಕೆಶಿ ಹೇಳಿಕೆಯನ್ನ ಒಪ್ಪಿಕೊಳ್ತಾಗಿಲ್ಲ. ಬಿಜೆಪಿ ಅವರಿಗೆ ಆಫರ್ ಕೊಟ್ಟಿದ್ದಲ್ಲ, ಅವರೇ ಬಿಜೆಪಿಗೆ ಸೇರೋದಕ್ಕೆ ಶತಪ್ರಯತ್ನ ಪಟ್ಟಿದ್ರು ಅಂತ ಹೇಳ್ತಾಗಿದ್ದಾರೆ. ಕಳೆದ ಭಾನುವಾರವಷ್ಟೇ ಬಸನಗೌಡ ಪಾಟೀಲ್ ಯತ್ನಾಳ್ ಮಂಡ್ಯದಲ್ಲಿ ಈ ಮಾತನ್ನ ಹೇಳಿದ್ರು. ಡಿಕೆಶಿ ಬಿಜೆಪಿ ಸೇರಿಕೊಳ್ಳುವ ಪ್ರಯತ್ನ ನಡೆದಿತ್ತು. ಆದ್ರೆ ಬಿಜೆಪಿ ಹೈಕಮಾಂಡ್ ಕೊನೆಗೆ ಆ ಅಸ್ತ್ರವನ್ನೇ ಒಪ್ಪಲಿಲ್ಲ ಅಂತ ಹೇಳಿದ್ರು. ಡಿಕೆ ಶಿವಕುಮಾರ್ ಹೇಳಿದಂತೆ 2019ರಲ್ಲಿ ಅಲ್ಲ, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರವೂ ಆ ಪ್ರಯತ್ನಗಳು ನಡೆದಿದ್ವಂತೆ. ವಿಜಯೇಂದ್ರ ಅವರೇ ಮುಂದೆ ನಿಂತು ಈ ರೀತಿಯ ಪ್ರಯತ್ನಗಳನ್ನ ಮಾಡಿದ್ರಂತೆ. ವಿಜಯೇಂದ್ರ DCM, ಡಿಕೆಶಿ CM ಅನ್ನೋ ರೀತಿ ಒಪ್ಪಂದಗಳು ಆಗಿದ್ವಂತೆ. ಡಿಕೆಶಿ 50ರಿಂದ 60 ಶಾಸಕರನ್ನ ಕರೆದುಕೊಂಡು ಬರ್ತೀನಿ ಅಂತ ಬಿಜೆಪಿ ಹೈಕಮಾಂಡ್ ಬಳಿ ಪ್ರಸ್ತಾವನೆಯನ್ನಾಗಿಟ್ಟಿದ್ರಂತೆ.
ಆದರೆ ಹೈಕಮಾಂಡ್ಗೆ ಸಿಕ್ಕ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಡಿಕೆಶಿ ಜೊತೆಗೆ 10 ರಿಂದ 12 ಶಾಸಕರು ಮಾತ್ರ ಹೋಗ್ತಾರೆ, ಸರ್ಕಾರ ಮಾಡಲು ಆಗಲ್ಲ ಅಂತ ಬಿಜೆಪಿ ನಾಯಕರು ಈ ಆಫರ್ ಅನ್ನ ಕೈಬಿಟ್ರಂತೆ. ಆಗ ವಿಜಯೇಂದ್ರ ಮತ್ತು ಡಿಕೆಶಿ ದೆಹಲಿಯಲ್ಲಿ ಮೀಟಿಂಗ್ ಮಾಡಿ ಅದರ ಬಗ್ಗೆ ಚರ್ಚೆ ಮಾಡಿದ್ರಂತೆ. ವಿಜಯೇಂದ್ರ ಮತ್ತು ಡಿ.ಕೆ. ಶಿವಕುಮಾರ್ ಕೂಡಿ ಮಾತುಕತೆಯಾಗಿದೆ. ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಯಾಗಿ ವಿಜಯೇಂದ್ರ ಆಗ್ಬೇಕಂತೇಳಿ ಒಪ್ಪಂದ ಆಗಿದೆ. ಇವರು 50 ರಿಂದ 60 MLAಗಳನ್ನು ತೊಗೊಂಡು ಬರ್ತೀನಿ ಅಂತ ಇವ್ರು ಹೇಳ್ಯಾರ. ಅಲ್ಲಿಂದ ಅವ್ರು ಅನಾಲಿಸಿಸ್ ಮಾಡ್ಯಾರ ನಮ್ಮ ಹೈಕಮಾಂಡ್ದವ್ರು. ಅವ್ರಿಗೆ ರಿಪೋರ್ಟು ಎಲ್ಲ ರಿಪೋರ್ಟ್ ಪ್ರಕಾರ ಡಿ.ಕೆ. ಶಿವಕುಮಾರಿಂದ 10 ರಿಂದ 12 ಜನ ಅಟ್ಟೆ ಅದಾರ. ಇದು ವಿಫಲ ಆಗ್ತದೆ, ಇದು ಕೈ ಹಾಕಬೇಡ್ರ ಅಂದ ಮ್ಯಾಗ ಬಿಟ್ರು. ನಾನು ಉಚ್ಚಾಟನೆ ಮಾಡೋ ಉದ್ದೇಶ ಏನಿತ್ತಂದ್ರೆ, ಯತ್ನಾಳಿದ್ರೆ ಡಿ.ಕೆ. ಶಿವಕುಮಾರ್ ಎಲ್ಲ ವಿರೋಧ ಮಾಡ್ತಾನಂತೇಳಿ ಇವನು ಉಚ್ಚಾಟನೆ ಮಾಡಿಬಿಟ್ರೆ ಆಯಿತು. ಉಚ್ಚಾಟನೆ ಮಾಡಿದ್ರು ನಾನು ಬೇರೆ ಪಕ್ಷಕ್ಕೆ ಓಟ್ ಹಾಕ್ಲಕ್ಕೆ ಬರೋದಿಲ್ಲ. ಏನು ಮಾಡ್ತಾರೆ, ನಾಳೆ ಉಚ್ಚಾಟನೆ ಮಾಡ್ತಾರೆ, ಅವರು ಸರ್ಕಾರ ಮಾಡೋದ್ರ ತಿಳ್ಕೊ, ಅವಾಗ ಎಕ್ದಮ್ ನಾನು ಸಸ್ಪೆನ್ಷನ್ ವಾಪಸ್ ತಗೊಂಡು ವಿಪ್ ಮಾಡಿಬಿಡ್ತಾರೆ. ತಮ್ಮನ್ನ ಉಚ್ಚಾಟನೆ ಮಾಡಿದ್ದೆ ಡಿ.ಕೆ. ಶಿವಕುಮಾರ್ ಅವರ ಜೊತೆ ಸೇರಿ ಸರ್ಕಾರ ರಚನೆ ಮಾಡೋದಕ್ಕೆ ನಾನು ವಿರೋಧ ಮಾಡ್ತೀನಿ ಅಂತಲೇ ನನ್ನನ್ನ ಉಚ್ಚಾಟನೆ ಮಾಡಿದ್ರು ಅಂತ ಹೇಳ್ತಾಗಿದ್ದಾರೆ. ಆ ಮೂಲಕ 2019ರಲ್ಲಿ ಮಾತ್ರ ಅಲ್ಲ, ಇತ್ತೀಚಿನವರೆಗೂ ಡಿ.ಕೆ. ಶಿವಕುಮಾರ್ ವಿಜಯೇಂದ್ರ ಜೊತೆ ಸೇರಿ ಸರ್ಕಾರ ರಚನೆ ಮಾಡಲು ಪ್ಲಾನ್ ಮಾಡಿದ್ರು. ಈಗಿರೋ ಸರ್ಕಾರವನ್ನೇ ಕೆಡವಲು ಯತ್ನಿಸಿದ್ರು ಅಂತ ಬಾಂಬ್ ಸಿಡಿಸಿದ್ದಾರೆ. ಇದರ ಜೊತೆಗೆ 2019ಕ್ಕೂ ಮುಂಚೆಯೂ ಆ ರೀತಿಯ ಪ್ರಯತ್ನಗಳು ನಡೆದಿರಬಹುದು. ಆದರೆ ಬಿಜೆಪಿ ಸೇರುವ ಪ್ರಯತ್ನಗಳನ್ನ ಮಾಡಿದ್ದು ಡಿಕೆಶಿಯೇ ಅಂತಲೂ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಒಬ್ಬ ದಿವಂಗತ ಕೇಂದ್ರದ ಮಂತ್ರಿಯ ಮೂಲಕ ಬಿಜೆಪಿ ಸೇರೋದಕ್ಕೆ ಪ್ಲಾನ್ ಮಾಡಿದ್ರಂತೆ. ದೆಹಲಿಯಿಂದ 30 ಕಿಲೋಮೀಟರ್ ದೂರದಲ್ಲಿ ಇರೋ ರೆಸಾರ್ಟ್ನಲ್ಲಿ ವಿಜಯೇಂದ್ರ ಮತ್ತು ಡಿಕೆಶಿ ಸೇರಿ ಪ್ಲಾನ್ ಮಾಡಿದ್ರಂತೆ. ಆದರೆ ಕೇಂದ್ರದವರು ಡಿಕೆಶಿಗೆ ಶಾಸಕರ ಬೆಂಬಲ ಇಲ್ಲ ಅನ್ನೋದನ್ನ ತಿಳಿದುಕೊಂಡು ಇದಕ್ಕೆ ಕೈ ಹಾಕೋದು ಬೇಡ ಅಂತ ನಿರ್ಧರಿಸಿದ್ರಂತೆ. ಇವತ್ತೇನು ನೀವು ಹೇಳಿಕೆ ಕೊಟ್ಟಿರಲ್ಲ, ಇದು ಆಮಿಷ ಬಿಜೆಪಿದಿಂದಲ್ಲ. ಇವರಾಗೆ ಕೇಂದ್ರದ ಒಬ್ಬರು ದಿವಂಗತ ಕೇಂದ್ರ ಮಂತ್ರಿಗಳ ಮುಖಾಂತರ ಕೇಂದ್ರ ವರಿಷ್ಠ ಮಂಡಳಿಗೆ ವಿನಂತಿ ಮಾಡಿಕೊಂಡಿದ್ರು, ನಾನು ಎಲ್ಲ ಕೇಸುಗಳನ್ನು ಮುಕ್ತ ಮಾಡಿ ನಾನು ಬಿಜೆಪಿಗೆ ಬರ್ತೀನಿ, ನಾನು ಮುಖ್ಯಮಂತ್ರಿ ಅವಕಾಶ ಕೊಡಿ ಅಂತ ಕೇಳಿದ್ದು. ಅವರು ಬಿಜೆಪಿ ಆಫರ್ ಮಾಡಿಲ್ಲ. ಭಾಳ ಆದರೂ ವಿಜಯೇಂದ್ರ ಡಿ.ಕೆ. ಶಿವಕುಮಾರ್ ದಿಲ್ಲಿಯಲ್ಲಿ ಸಭೆ ಮಾಡಿದ್ದು ಸತ್ಯ. ದಿಲ್ಲಿಯಿಂದ 30 ಕಿಲೋಮೀಟರ್ ಹೊರಗೆ ಇರುವಂಥ ರೆಸಾರ್ಟ್ನಲ್ಲಿ ಇಬ್ಬರು ಮಾತುಕತೆ ಮಾಡಿ ಕೇಂದ್ರ ವರಿಷ್ಠ ಮಂಡಳಿಯ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು, ವಿಜಯೇಂದ್ರ ಉಪಮುಖ್ಯಮಂತ್ರಿ ಆಗಬೇಕು, 60% ಬಿಜೆಪಿ ಮಂತ್ರಿ ಆಗಬೇಕು, 40% ಡಿ.ಕೆ. ಶಿವಕುಮಾರ್ ಜೋಡ ಬಂದಂಥವ್ರು ಮಂತ್ರಿ ಆಗಬೇಕು. ಈ ಪ್ರಸ್ತಾವನೆ ತಗೊಂಡು ಹೋಗಿದ್ರು. ಬುಧವಾರ ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಡಿಕೆಶಿ ಬಿಜೆಪಿಯಿಂದ ಆಫರ್ ಬಂದಿತ್ತು ಅಂತ ಬಾಂಬ್ ಸಿಡಿಸಿದ್ರೆ, ಈಗ ಯತ್ನಾಳ್ ಡಿಕೆಶಿ ಸರ್ಕಾರವನ್ನೇ ಕೆಡವಲು ಯತ್ನಿಸಿದ್ರು. ವಿಜಯೇಂದ್ರ ಜೊತೆ ಒಪ್ಪಂದ ಮಾಡಿಕೊಂಡು ಬಿಜೆಪಿಗೆ ಶಾಸಕರನ್ನ ಕರೆತರಲು ತೀರ್ಮಾನಿಸಿದ್ರು ಅಂತ ಇನ್ನೊಂದು ಬಾಂಬ್ ಸಿಡಿಸಿದ್ದಾರೆ. ಇದರಲ್ಲಿ ಯಾರು ಹೇಳಿದ್ದು ಸತ್ಯ ಅನ್ನೋದು ಗೊತ್ತಿಲ್ಲ. ಆದರೆ ಡಿಕೆಶಿಗೆ ಬಿಜೆಪಿಯಿಂದ ಆಫರ್ ಇತ್ತು, ಬಿಜೆಪಿಗೆ ಸೇರೋ ಪ್ರಯತ್ನಗಳು ನಡೆದಿದ್ವು ಅನ್ನೋದು ಮಾತ್ರ ಸತ್ಯ ಅನ್ನೋದು ಗೊತ್ತಾಗಿದೆ. ಡಿಕೆಶಿಗೆ ಡಿಸಿಎಂ ಆಫರ್ ನಿಜ ಎಂದ ಕೈ ನಾಯಕರು. ಡಿ.ಕೆ. ಶಿವಕುಮಾರ್ಗೆ ಬಿಜೆಪಿಯಿಂದ ಆಫರ್ ಬಂದಿದ್ದು ಸುಳ್ಳು, ಅವರೇ ಬಿಜೆಪಿ ಬಳಿಗೆ ಹೋಗಿದ್ದಾರೆ. ಡಿ.ಕೆ. ಶಿವಕುಮಾರ್ ತಮ್ಮನ್ನ ಸಿಎಂ ಮಾಡಿ ಅಂತ ಹೈಕಮಾಂಡ್ಗೆ ಬೆದರಿಕೆ ಹಾಕಲು ಈ ರೀತಿ ಹೇಳ್ತಾಗಿದ್ದಾರೆ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಾಗಿದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಡಿಕೆಶಿ ಹೇಳಿದ್ದು ಸತ್ಯ ಅಂತ ಹೇಳ್ತಾಗಿದ್ದಾರೆ. ಡಿಸಿಎಂ ಡಿಕೆಶಿ ಮಾತು ನಿಜ ಆಗಿದೆ. ಅವರಿಗೆ ಆ ರೀತಿಯ ಆಫರ್ ಬಂದಿದೆ ಅಂದ್ರೆ ನಾವೆಲ್ಲರೂ ಒಪ್ಪಿಕೊಳ್ಳಬೇಕು. ಯಾವ ಸಂದರ್ಭದಲ್ಲಿ ಯಾರು ವಿವರಿಸ್ತಾರೆಂದು ಗೊತ್ತಿಲ್ಲ ಅಂತ ಹೇಳಿದ್ರು. ರಾಜ್ಯದಲ್ಲಿ ಸದ್ಯ ಕುರ್ಚಿ ಕಿತ್ತಾಟ ನಡೀತಾಗಿದ್ದು, ಇದರ ನಡುವೆಯೇ ಡಿಕೆಶಿ ಬಿಜೆಪಿಯ ಆಫರ್ ಬಗ್ಗೆ ಮಾತಾಡಿರೋದು ಸಾಕಷ್ಟು ಕುತೂಹಲ ಕೆರಳಿಸಿದೆ. ಆ ರೀತಿ ಆಫರ್ ಬಂದಿದ್ರೆ ಡಿ.ಕೆ. ಶಿವಕುಮಾರ್ ಈ ಹಿಂದೆಯೇ ಅದನ್ನ ಹೇಳಬಹುದಿತ್ತು. ಆದ್ರೆ ಇಷ್ಟು ದಿನಗಳ ಕಾಲ ಸುಮ್ಮನೆ ಇದ್ದಿದ್ದು ಯಾಕೆ? ಈಗ ಇದ್ದಕ್ಕಿದ್ದಂತೆ ಇಂಥದ್ದೊಂದು ಬಾಂಬ್ ಸಿಡಿಸಿದ್ದು ಯಾಕೆ ಅನ್ನೋ ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಡಿಕೆಶಿ ಸಿಎಂ ಪಟ್ಟಕ್ಕಾಗಿ ಕೊನೆ ಕಸರತ್ತು ಮಾಡ್ತಾಗಿದ್ದು, ಅದರ ಭಾಗವಾಗಿಯೇ ಈಗ ಬಾಂಬ್ ಸಿಡಿಸ್ತಾಗಿದ್ದಾರೆ ಅಂತಲೂ ಕೆಲವರು ಹೇಳ್ತಾಗಿದ್ದಾರೆ.